ಯಾವ ಹೀರೋಗಳು ಕತೆ ಕದ್ದು ಮಾಡೋಂಥದ್ದು ಅವಶ್ಯಕತೆ ಯಾರಿಗೂ ಇರೋಲ್ಲ. ಈಗ ಒಬ್ಬ ಹೀರೋಗೆ ಒಂದು ಕತೆ ಹೇಳ್ತಾ ಇದ್ದಾರೆ ಅಂದಾಗ ಆ ಹೀರೋಗೆ ಕತೆ ಎಷ್ಟಾಯ್ತು ಅಂದರೆ ಅವನು ಯಾಕೆ ಪಿಕ್ಚರ್ ಬಿಡ್ತಾನೆ ಅಲ್ವಾ? ಈಗ ಅಲ್ಲಲ್ಲ ಇನ್ನೊಂದು ಕ್ಲಾಸಿಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಕೇಳಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಇದೇ ಕತೆ ಚೆನ್ನಾಗಿದೆ ಅಂತ ಅಂದಮೇಲೆ 2023 ಅವ್ನು ಬಂದು ಹೇಳಿದಾಗ ಈ ಕತೆ ತುಂಬ ಚೆನ್ನಾಗಿದೆ, ಈ ಕತೆ ನಂಗೆ ಕೊಡಿ ಅಂದ್ರೆ ಅವ್ರಿಗೆ ಕೊಡಲ್ವಾ? ಈಗ ಕತೆ ಕಟ್ ಮಾಡೋಷ್ಟು ನಿಮ್ಗೆ ಹೇಳಕ್ ಬಂದಾಗ ಅಟ್ಲೀಸ್ಟ್ ಆ ಡೈರೆಕ್ಟರ್ ಪ್ರೀವಿಯಸ್ ಸಿನಿಮಾಗಳು ಯಾವ್ದಾದ್ರು ನೋಡಿದ್ರಾ ಅಥವಾ ಅವ್ರದ್ದು ಹಿಸ್ಟ್ರಿ ನೋಡಿದ್ರಾ? ನಿಮ್ಗೆ ಯಾರು ಎಕ್ಸ್ಪ್ಲೇನ್ ಮಾಡಕ್ ಬಂದ್ರು? ಇಲ್ಲಿ ರಾಘವೇಂದ್ರ ನಾಯಕ್ ಬಂದು ನನ್ನ ಫಿಲಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರು. ಅದು ಜಾನ್ ಜನಾರ್ದನ್ ಅದ್ರಲ್ಲಿ ಮಾಡಿದ್ರು. ನಂಗೆ ಅವ್ರು ಅವಾಗಿಂದನೂ ಗೊತ್ತು. ಇವ್ರು ಯಾರು ನಂಗೆ ಗೊತ್ತಿದ್ದವರಲ್ಲ, ಎಲ್ಲ ಗೊತ್ತಿರೋರು, ಕೆಲಸ ಮಾಡಿರೋರು, ಜೊತೆ ಇರೋರು. ಇವೆಲ್ಲ ಹೇಳ್ತಾರಲ್ಲ ಹಿಂದೆ ಜೊತೆ ಇರೋರು ಬೆನ್ನು ಚುಡ್ತಾರೆ ಅಂತಾರಲ್ಲ, ಇಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಕಾಣುತ್ತೆ. ಯಾಕಂದ್ರೆ ಪ್ರೂವ್ ಮಾಡಿರೋ ಡೈರೆಕ್ಟರ್ಸ್ ಆರೋಪ ಮಾಡಿದ್ರೆ ಓಕೆ ನಂಬೋದು, ಅವ್ರದ್ದು ಪ್ರೀವಿಯಸ್ ಸಿನಿಮಾಗಳು ಏನು ಅನ್ನೋದು. ಥ್ಯಾಂಕ್ ಯು, ನೀವೇ ಉತ್ತರ ಕೊಟ್ರಿ. ಒಂದ್ಸಲ ಮೈಕಲ್ಲಿ ಹೇಳ್ಬಿಡಿ ಸರ್. ಅಲ್ಲ ಅವ್ರು ಏನು ಹೇಳಿದ್ರು ಗೊತ್ತಾ? ನಾನು ಹೇಳ್ತಿರೋದಲ್ಲ, ಅವ್ರು ಹೇಳಿತ್ತು. ಹೇಳಿ ಸರ್. ಅದೇ ಪ್ರೀವಿಯಸ್ ಸಿನಿಮಾ ಏನಾದ್ರು ನೋಡಿಕೊಂಡು ದೊಡ್ಡ ಟಿಕೆಟ್ ಕೊಟ್ಟಿದ್ರೆ ಓಕೆ, ಕದ್ದಿದ್ರೆ ಓಕೆ ಸರ್, ಆರೋಪ ಮಾಡೋದು ನಂಬೋದು. ಇವರು ಹೆಂಗ್ ಸರ್ ಆರೋಪ ಮಾಡ್ತಾರೆ ಅಂತ ಕೇಳಿದ್ರಿ, ಅದು ಉತ್ತರ ಅವರೇ ಹೇಳ್ತಾರೆ. ಇದನ್ನೆಲ್ಲ ಮಾತಾಡಿ ಅವ್ರಿಗೆ ಓಪನ್ ಆಗಿ ಹರ್ಟ್ ಮಾಡಕ್ ನಮಗೂ ಇಷ್ಟ ಇಲ್ಲ. ಅಂದ್ರೆ ಆ ಲೆವೆಲ್ ಹೋಗೋದು ಬೇಡ ಅಂತ. ಇಲ್ಲ ಸರ್, ಕಾಮನ್ ಸೆನ್ಸ್ ಅದು ಅವ್ರಿಗೆ. ಅಲ್ಲ, ಈಗ ಕಷ್ಟಪಟ್ಟು ಬರೆದ್ಬಿಟ್ಟು ಏನೋ ಐಡಿಯಾ ಎಲ್ಲ ಕ್ರ್ಯಾಕ್ ಮಾಡಿ ಮಾಡ್ಬಿಟ್ಟಿದ್ರೆ ಓಕೆ. ಗೂಗಲ್ ಅಲ್ಲಿ ಇರೋದನ್ನ ತಗೊಂಡ್ಬಂದ್ಬಿಟ್ಟು ನನ್ನ ಕತೆ ಆಯ್ತು, ನೀನ್ ಗೂಗಲ್ ಕತೆನೇ ನಾನೇನಾದ್ರು ಎತ್ಕೊಂಡಿದ್ರೆ ಅದು ಗೂಗಲ್ ಕತೆನೇ ಎತ್ಕೊಂಡಿದ್ರು ಕೇಳಿ. ಅವ್ರನ್ನೇ ಕೇಳಿದ್ರೆ ಸ್ಕ್ರೀನ್ ಪ್ಲೇ ಇಲ್ಲ, ಸ್ಕ್ರೀನ್ ಪ್ಲೇ ಏನೂ ಇಲ್ಲ, ಡೈಲಾಗ್ ಏನೂ ಇಲ್ಲ, ಸೀನ್ಸ್ ಏನೂ ಇಲ್ಲ, ಮತ್ತೆ ಏನಾಯ ಇದೆ? ಅಲ್ಲ ಚೆನ್ನಾಗಿದೆ ಸರ್, ಅದೇನು ಕೃತಿ ಚೌರಿ ಫಸ್ಟ್ ಟೈಮ್ ಕೇಳಿದ್ ನನಗೆ. ಯಾಕಂದ್ರೆ ನನಗೆ ಅಷ್ಟೊಂದು ಕನ್ನಡ ಎಲ್ಲ ಬರಲ್ಲ. ಇನ್ಫ್ಯಾಕ್ಟ್ ನಮಗೆ ನಾಗಭೂಷಣ್ ಒಂದು ಹೇಳಿದ್ರು. ನಾಗಭೂಷಣ್ ನಮ್ಮ ಅವರು ಫೋನ್ ಮಾಡ್ಬಿಟ್ಟು ಏನು ಡಾರ್ಲಿಂಗ್ ಇದು ಏನಿದು ಹಿಂಗೆಲ್ಲ ಮಾಡ್ತಾರೆ ಅವ್ರಿಗೆ ಹೇಳ್ಬಿಡಿ ಏನೋ ಹೇಳಿದ್ರು ನಂಗೆ. ಏನೋ ನನಗಿನ್ನೂ ಆ ಥರ ಬೌದ್ಧಿಕ ದಾರಿದ್ರ್ಯ ಬಂದಿಲ್ಲ ಅಂತಂದ್ರು. ಈಗ ಏನೋ ಚೆನ್ನಾಗಿದೆ ಒಂದ್ಸರಿ ಹೇಳಿ, ಒಂದ್ಸರಿ ಇದು ಕಳಿಸ್ಬಿಡಿ ನನಗೆ, ವಾಟ್ಸಪ್ಪಲ್ಲಿ ಕಳಿಸ್ಬಿಡಿ, ಹೇಳ್ತೀನಿ ಇದನ್ನ ಅಂತ ಹೇಳಿದ್ದೆ. ಅಲ್ಲ ಅದು ಅರ್ಥ ಆಗಲ್ಲ ಸರ್ ನನಗೆ. ಅಲ್ಲ ನಾನು ಮಾಡೋದೇ ಸಿಂಪಲ್ ಕತೆ, ಯಾವಾಗ ಸಿಂಪಲ್ ಕತೆ, ಸಿಂಪಲ್ ವಿಷಯ. ನಿನ್ನ ಡೈಲಾಗ್ಸ್ ಸಿಂಪಲ್ ಆಗಿರುತ್ತೆ. ನಾನು ಅಷ್ಟೊಂದು ಕನ್ನಡ ಏನು ಹೇಳ್ತೀರ ಕೃತಿ ಗೀತಿ ಆ ಥರದ್ದೆಲ್ಲ ನನಗೆ ಬರಲ್ಲ. ನಾನು ಹೆಂಗೆ ಮಾತಾಡ್ತೀನಿ ಹಂಗೆ ಮಾತಾಡ್ತೀನಿ ಸರ್. ಸಿನಿಮಾ ಅದ್ಭುತವಾಗಿ ಹೋಗ್ತಾ ಇದೆ. ಆ್ಯಂಡ್ ತುಂಬ ಹಿಂಗಾಗಿ ಹೇಳಿದ ನನ್ನ ಕೆರಿಯರಲ್ಲಿ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. ರಿಪೋರ್ಟ್ ಆಗ್ಬೋದು, ರಿವ್ಯೂ ಆಗ್ಬೋದು, ಕರೆಕ್ಷನ್ ಆಗ್ಬೋದು, ಎಲ್ಲ ವಿಷಯದಲ್ಲೂ ತುಂಬ ಅಂದರೆ ತುಂಬ ಖುಷಿ ಇದೆ. ಎಲ್ಲರೂ ಕೇಳ್ತಾ ಇರೋದು ಅಂದರೆ ದುರಂಧರ ಅಪೋಸಿಟ್ ಬರ್ತಾ ಇದ್ದೀವಿ ಹೆಂಗೆ ಏನು ಅಂತೇಳ. ನನಗೆ ಒಂದೇ ನಂಬಿಕೆ ಇದ್ದಿದ್ದು, ನಾನು ಮಾಡೋದು ಕನ್ನಡ ಆಡಿಯನ್ಸ್ಗೆ ಇಷ್ಟಪಡ್ತಾರೆ ಅಂತ. ಇವತ್ತು ಅದು ಚೆನ್ನಾಗಿ ಹೋಗ್ತಾ ಇದೆ, ಅದು ಅದ್ಭುತವಾಗಿ ಹೋಗ್ತಾ ಇದೆ. ಬಟ್ ನಮ್ಗೆ ಯಾವುದೇ 1% ಅದರಿಂದ ಏನೂ ಎಫೆಕ್ಟ್ ಆಗಿಲ್ಲ. ನಾವು ಪಾಡಿಗೆ ಆ ಸಿನಿಮಾ ನೋಡ್ತಾ ಇದ್ದಾರೆ, ನಮ್ಮ ಸಿನಿಮಾ ನೋಡ್ತಾ ಇದ್ದಾರೆ. ನಿನ್ನೆ ಕೂಡ ಬಹುಶಃ ಒಂದು 6 ಗಂಟೆಲ್ಲ ಏನೋ ನೋಡಿದ್ದೀನಿ ನಾನು, ಬುಕ್ ಮೈ ಶೋತಿಗೆ ನೋಡಿದೆ. ಒಂದು 23 ಫಾಸ್ಟ್ ಫಿಲಿಂಗ್ ಬೆಂಗಳೂರಲ್ಲಿ ಇತ್ತು. ಈ ಟೆನ್ಷನ್ ಜಾಸ್ತಿ ನೋಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ನೋವಾಗುತ್ತಲ್ಲ, ಅರ್ಥ ಆಗುತ್ತೆ ಅನ್ಸುತ್ತೆ ನಿಮಗೆ ಹಿಂಗೆಲ್ಲ ಮಾಡಿದಾಗ. ಸೊ ಹಾಗಾಗಿ ನಾನು ಆ್ಯಕ್ಚುಲಿ ಯಾವಾಗ ಇದು ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಅಲ್ಲ ಸ್ವಲ್ಪ ಲೀಗಲ್ಸ್ ಏನೋ ನಡೀತಾ ಇತ್ತು, ಅದೆಲ್ಲ ಹಾಕ್ಬಿಡ್ಲಿ, ಕೊಡೋದೆಲ್ಲ ಮುಗಿದ್ಬಿಡ್ಲಿ ಅಂತ ವೇಟ್ ಮಾಡಿ ತಡ್ಕೊಂಡು ಇಷ್ಟು ದಿನ ಆದ್ಮೇಲೆ ಒಂದು 2 ದಿನ ಡಿಲೇ ಆಗ್ಬಿಟ್ಟು ನನಗೆ ಮತ್ತೆ ಬಂದಿರೋದು. ಇಲ್ಲ, ಅದೆಲ್ಲ ಮಾತುಕತೆ ಆಗ್ತಾ ಇದೆ. ಥಿಯೇಟರ್ ವಿಸಿಟ್ ಏನೋ ನಾನು ಮೈಸೂರಿಗೆ ಒಂದ್ಸಲ ಹೋಗಿದ್ದೆ, ಮತ್ತೆ ಅದು ವಿಸಿಟ್ಸ್ ಇನ್ನೂ ಹೋಗಿಲ್ಲ. ಅಲ್ಲ, ನವರಂಗಿಗೆ ಹೋಗಿದ್ದೆ ನಾನು ಒಂದ್ಸರಿ. ನವರಂಗಿಗೆ ಫುಲ್ ಹೌಸ್ ಆಗಿತ್ತು. ಮುಂದೆ ನಾವು 4-5 ಸೀಟ್ ಖಾಲಿ ಇತ್ತು. ಅಲ್ಲಿ ಹೋಗಿ ಕೂತ್ಕೊಂಡು ಒಬ್ಬನೇ ಮಾಸ್ಕ್ ಹಾಕೊಂಡು ಕೂತ್ಕೊಂಡಿದ್ದೆ. ಫಸ್ಟ್ ಆಫ್ ಫುಲ್ ನೋಡಿದೆ, ಫುಲ್ ಎಂಜಾಯ್ ಮಾಡ್ತಿದ್ರು. ಹಂಗೆ ನೋಡ್ಕೊಂಡು ಬಂದ್ಬಿಟ್ಟೆ.